ಇಲ್ಲಿ ಶೇಖರವಾಗಿರುವಂತಹ ಈ ಕಸಗಳನ್ನ ತೆಗೆಯುವಂತ ಒಂದು ಪ್ರಯತ್ನವನ್ನ ಮಲ್ಪೆ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಮತ್ತು ಯಶಸ್ವಿ ಫಿಶ್ ಮಿಲ್ ಮತ್ತು ಮೀನುಗಾರಿಕಾ ಇಲಾಖೆ ಜಂಟಿಯಾಗಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೀನುಗಾರರಿಗೆ ಸಮಸ್ಯೆ ಬಂಡ ಬಾರಿ ಮಲ್ಲ ಈ ಕಜಾವದ ಒಟ್ಟು ರೋಪು ಬಲೆ ಮಾತೊಂಡು ಒಂದು ಹೆಚ್ಚಿನ ಈ ಬೋಟ್ದಾಗಲಿಗೆ ಸಮಸ್ಯೆ ಕೊರ್ಪುಣು ಐಕಾದದು ಯಶಸ್ವಿ ಕಂಪನಿದಾಗಲಿ ಮೀನುಗಾರಿಕೆ ಇಲಾಖೆದಾಗಲಿ ಎಂಗಲ 2 ಸೊಸೈಟಿದಾಗಲಿ ಒಂದೇ ಮುತುವರ್ಜಿ ವಹಿಸೊಂದು ದುಂಬು ಬರ್ತದೆ. ಇತ್ತಿನ ಈ ಕಜಾವನು ಮಾತ್ರ ಕ್ಲೀನ್ ಮಲ್ತದೆ ಮೀನುಗಾರರಿಗೆ ಆ ರೀತಿ ಸಹಕಾರ ಮಲ್ತಾರೆ ಅಂಚಿನ ಸಹಕಾರ ಮಲ್ಪಡೋ ಉದ್ದೇಶಡು ಎಂಗಲು ಬೈದ. ಪ್ರತಿದಿನಾನು ಬೋಟಲ್ಲಿ ಹೋಗುವಂತ ಬಹಳಷ್ಟು ಮೀನುಗಾರರು ಅವರಿಗೆ ಬೇಕಾದಂತ ನೀರು ಫುಡ್ ಏನ್ ತಗೊಂಡು ಹೋಗ್ತಾರೆ ಅಥವಾ ಈ ಗೋಸ್ಟ್ ಫಿಶಿಂಗ್ ನೆಟ್ ಅನ್ನೋ ತರ ನಮ್ಮ ಬಲೆಗಳು ತುಂಡಾದ್ರೆ ಅಲ್ಲೇ ಬಿಸಾಡಿ ಬರೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈಗ ಸೀಸನ್ ನಮ್ಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಅವೇರ್ನೆಸ್ಗೋಸ್ಕರ ನಾವು ಇವತ್ತು ಈ ಪ್ರೋಗ್ರಾಮ್ ನ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಬೋಟ್ನವರು ಕೂಡ ಇದನ್ನು ಮನಗಂಡು ಎಲ್ಲೆಲ್ಲಿ ತ್ಯಾಜ್ಯ ಬರ್ತದೆ ನೀರಿನಲ್ಲಿ ಕಂಡು ಬರ್ತದೆ ಅದನ್ನೆಲ್ಲ ಎತ್ತಿ ತರುವಂತ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡಬಹುದಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದೂರದಿಂದ ಬಂದ ಪ್ಲಾಸ್ಟಿಕ್ ಬಲೆ ರೋಪ್ ಎಲ್ಲ ಇಲ್ಲಿ ಸ್ಟಾಕ್ ಆಗ್ತದೆ. ಈ ಪ್ಲಾಸ್ಟಿಕ್ ಸಮುದ್ರಕ್ಕೆ ಹೋದ್ರೆ ಅಲ್ಲಿ ಮೀನಿಂದ ನಾವು ತಿಂದು ಅದರಲ್ಲಿ ಕ್ಯಾನ್ಸರ್ ಎಲ್ಲ ಉತ್ಪತ್ತಿ ಆಗುವಂತದ್ದು ಇದೆ. ಒಂದು ಸಂಸ್ಥೆಗಳನ್ನ ಸೇರಿಸಿಕೊಂಡು ಮಾದರಿಯಾಗಿ ಫಿಶರೀಸ್ ಇಲಾಖೆ ಮಾಡ್ತಾ ಇದೆ. ಇದು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಘ ಸಂಸ್ಥೆಗಳು ಈ ತರದ ಸ್ವಚ್ಛತೆಯನ್ನ ಮಾಡಬೇಕಾಗಿ ನಾನು ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ ಇದ್ದೇನೆ.